ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಮೀಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಡಿಫ್ರೆಂಟಾಗಿ ಮಾಡೋವಂಥ ಎಗ್ ಬಜ್ಜಿ ತೋರಿಸ್ಕೊಡ್ತಾ ಇದ್ದೀನಿ. ಡಿಫ್ರೆಂಟ್ ಅಂದರೆ ಏನು ಅಂತ ಸ್ಪೆಷಲ್ ಇಲ್ಲ, ಜಸ್ಟು ಇಲ್ಲಿ ನಾವು ಬೇಯಿಸ್ಬಿಟ್ಟು ಅದನ್ನು ತುರಿದು ಮಾಡ್ತಾಯಿದ್ದೀವಿ. ನಾರ್ಮಲಾಗಿ ನಾವು ಎಗ್ ಬಜ್ಜಿ ಮಾಡಿದ್ರೆ ಅದನ್ನು ಬೇಯಿಸ್ತೇನೆ ಹಾಗೆ ಹಸಿಯಾಗಿರೋ ಮೊಟ್ಟೆನೇ ಬೀಟ್ ಮಾಡಿ ಹಾಕ್ಕೊಳ್ತೀವಿ. ಬಟ್ ಇಲ್ಲಿ ಒಂದು 15 ಮಿನಿಟ್ಸ್ ಇಲ್ಲಿ ಒಂದು 5 ಮೊಟ್ಟೆನ ತೊಗೊಂಡು ಬೇಯಿಸಿದ್ದೀನಿ. ಹಾಗೆ ಅದರ ಶೆಲ್ನೆಲ್ಲ ರಿಮೂವ್ ಮಾಡ್ಕೊಳ್ಬೇಕು. ಬಿಸಿನೀರನ್ನ ಚೆಲ್ಬಿಟ್ಟು ಅದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕ್ಕೊಳ್ಳಿ, ಆಗ ಬೇಗ ನಾವು ರಿಮೂವ್ ಮಾಡ್ಬೋದು ಈ ರೀತಿ ಶೆಲ್ನ. ಸೊ ಕೋಲ್ಡ್ ವಾಟರ್ನ ಹಾಕ್ಕೊಂಡು ಇದು ರಿಮೂವ್ ಮಾಡಿ ನಾವು ಕಾಯಿ ಅಥವಾ ಕ್ಯಾರೆಟ್ ಇದನ್ನೆಲ್ಲ ತುರಿದು ಮಾಡ್ತೀವಲ್ವ ಪಲ್ಯ, ಅದೇ ರೀತಿ ಇದನ್ನು ಕೂಡ ಹಿಂಗೆ ತುರಿದಿಟ್ಕೊಳ್ಬೇಕು. ಈಗ ತುರಿದಾದ್ಮೇಲೆ ಸ್ಟವ್ ಮೇಲೆ ನಾನು ಒಂದು ಪಾನ್ನ ಇಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಣ್ಣೆ ಇಷ್ಟ ಇದೆ ಇನ್ನು 1 ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಎಣ್ಣೆ ಕಾದ್ಮೇಲೆ ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಕೂಡ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಈಗ ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ನಾನು ಒಂದು ದೊಡ್ಡ ಈರುಳ್ಳಿ, ಸ್ವಲ್ಪ ದಪ್ಪ ಈರುಳ್ಳಿ ಇತ್ತು ಹಾಗಾಗಿ ಒಂದು ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಚಾಪ್ ಮಾಡಿ. ಏನಾದರೂ ಸಣ್ಣ ಇದ್ದರೆ ನೀವು 1-2 ಈರುಳ್ಳಿ ಹಾಕ್ಕೊಳ್ಳಿ. ಈಗ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದ್ರ ಜೊತೆಗೇ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಆಲ್ಮೋಸ್ಟ್ ಈರುಳ್ಳಿ ಕಲರ್ ಚೇಂಜ್ ಆಗ್ತಾಯಿದೆ. ಈರುಳ್ಳಿ ಬ್ರೌನ್ ಕಲರ್ ಟರ್ನ್ ಆದಮೇಲೆ ಈಗ ಇದಕ್ಕೆ ನಾನು ಒಂದು ಸಣ್ಣ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಅದು ಕೂಡ ಸಣ್ಣದಾಗಿ ಸ್ಲೈಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಿದೆ ಅಲ್ವಾ, ಟೊಮೊಟೊ ಬೇಗ ಬೇಯಬೇಕು ಅಂತ. ಅಂದರೆ ನಿಮಗೆ ಟೈಮ್ ಇಲ್ಲ ಅಂದರೆ ಜಸ್ಟ್ ಒಂದು ಸ್ವಲ್ಪ ಸಾಲ್ಟು ಹಾಗೆ ಅರಿಶಿನ ಪುಡಿ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ತುಂಬ ಬೇಗ ಸಾಫ್ಟಾಗಿ ಬೇಯ್ಕೊಳ್ಳುತ್ತೆ. ಸೊ ಟೈಮ್ ಇತ್ತು ಹಾಗಾಗಿ ನಾನು ಟೊಮೊಟೊ ಹಾಗೇ ಫ್ರೈ ಮಾಡಿಕೊಂಡೆ. ಈಗ ಅದಕ್ಕೆ ಸ್ವಲ್ಪ ಸಾಲ್ಟ್ ಪುಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಜಸ್ಟ್ ನಾವು ಮಸಾಲೆ ಪೌಡರ್ನ ಆ್ಯಡ್ ಮಾಡಬೇಕು. ಹಾಗೆ ಮೊಟ್ಟೆ ನಮಗೆ ಎಷ್ಟು ಹೆಲ್ತ್ಗೆ ಬೆನಿಫಿಷಿಯಲ್ ಇದೆ ಅಂತ ಗೊತ್ತಲ್ವ. ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಇದೆ, ಹಾಗೆ ಕ್ಯಾಲ್ಸಿಯಂ ಕೂಡ ಇದೆ. ನಮಗೆ ಬೇಕಾಗಿರೋ ನ್ಯೂಟ್ರಿಟಿವ್ ವ್ಯಾಲ್ಯೂ ಎಲ್ಲ ತುಂಬಾ ಅಧಿಕವಾಗಿ ಸಿಗುತ್ತೆ. ಇದನ್ನು ಮಸಲ್ಸ್ನ ಬಿಲ್ಡ್ ಮಾಡೋರು ಡೈಲಿ ಕೂಡ ಯೂಸ್ ಮಾಡ್ಬೋದು. ಈಗ ಆಲ್ಮೋಸ್ಟ್ ಟೊಮೊಟೊ ಸಾಫ್ಟಾಗಿ ಬೆಂದಿದೆ. ಈಗ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು, ಪೆಪ್ಪರ್ ಪೌಡರು ಹಾಗೆ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ. ಚಿಟಿಕೆಯಷ್ಟು ಅರಿಶಿನ ಪುಡಿ. ಸೊ ಎಲ್ಲನೂ ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು. ಈಗ ಆ್ಯಕ್ಚುಲಿ ಇದಕ್ಕೆ ನೀರು ಹಾಕೋಂಗಿಲ್ಲ, ಬಟ್ ಆ ಪೌಡರೆಲ್ಲ ಆ ಒಂದು ಪ್ಲೇಟಲ್ಲಿ ಹಾಗೆ ಇತ್ತು, ಅದಕ್ಕೋಸ್ಕರ 1 ಸ್ಪೂನಷ್ಟು ನೀರನ್ನ ಆ ಒಂದು ಪೌಡರ್ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಈಗ ಅದನ್ನು ಹಾಕ್ಕೊಂಡು ಫ್ರೈ ಮಾಡಾದಮೇಲೆ ನಾವು ತುರಿದು ಇಟ್ಕೊಂಡಿದ್ವಲ್ವ, ಬೇಯಿಸಿ ತುರಿದು ಇಟ್ಕೊಂಡಿದ್ದಂತಹ ಮೊಟ್ಟೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಏನಾದ್ರು ಸಾಲ್ಟು ಅಥವಾ ಖಾರ ಕಡಿಮೆ ಆಗಿತ್ತು ಅಂದರೆ ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸೊ ಎಗ್ ಬಜ್ಜಿ ರೆಡಿ ಆಗಿದೆ. ವಾವ್, ಇಟ್ ವಾಸ್ ಡೆಲಿಷಿಯಸ್, ತುಂಬಾ ಟೇಸ್ಟಿಯಾಗಿತ್ತು. ಇದರ ಜೊತೆಗೆ ನಾನು ಟೊಮೊಟೊ ಬಿರಿಯಾನಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಟೊಮೊಟೊ ಬಿರಿಯಾನಿ ಜೊತೆಗೇ ಎಗ್ ಬಜ್ಜಿ ಮಾಡಿದ್ದೀನಿ.